ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 6/5/2024 12/5/2024 ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಈ ವಾರದಲ್ಲಿ 10ನೇ ತಾರೀಕು ಮೇ 2024 ಬುಧ ಮೇಷರಾಶಿಯಿಂದ ವೃಷಭ ರಾಶಿಗೆ ಸಂಚಾರ. ಚಂದ್ರ ರೇವತಿ ನಕ್ಷತ್ರ, ಅಶ್ವಿನಿ ನಕ್ಷತ್ರ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ ಮತ್ತು ಆರಿದ್ರಾ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಗ್ರಹಗಳು ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ದ್ವಾದಶ ರಾಶಿಗಳ ಮೇಲೆ ಏನು ಪ್ರಭಾವ ಬೀರುತ್ತೆ ಈ ವಾರ ಅನ್ನುವಂಥ ವಿಚಾರವನ್ನು ತಿಳಿಸ್ಕೊಡ್ತೀನಿ. ನೀವೆಲ್ಲ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಲವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಾ, ಆದರೆ ನೋಟಿಫಿಕೇಶನ್ ಬೆಲ್ ಒತ್ತಿರಲ್ಲ, ಆವಾಗ ನಿಮಗೆ ವಿಡಿಯೋ ಬರೋದು ಕಷ್ಟ ಆಗುತ್ತೆ. ಕೆಲವರೆಲ್ಲ ಶೇರ್ ಮಾಡಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲರೂ ಕೂಡ ಶೇರ್ ಮಾಡಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್. ಯಾಕೆ ಅಂದರೆ ಜ್ಯೋತಿಷ್ಯ ಅನ್ನೋದು ಬೆಳಕು, ಜ್ಞಾನದ ಬೆಳಕು, ಎಲ್ಲರಿಗೂ ಕೂಡ ಕತ್ತಲೆಯಿಂದ ಬೆಳಕಿನ ಕಡೆಗೆ ಕರ್ಕೊಂಡು ಹೋಗುವಂಥ ಶಾಸ್ತ್ರ ಆಗಿದೆ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಆಕ್ಟಿವ್ ಆಗಿರ್ತೀರಿ, ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಕೆಲವರು ಹೇಳ್ತೀರ, ಗುರುಜಿ ನನ್ನ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ ಅನ್ನುವಂಥವ್ರು ಹಸ್ತ ಸಾಮುದ್ರಿಕಾ ಶಾಸ್ತ್ರ, ಇಂಗ್ಲೀಷಲ್ಲಿ ಇದು ಪಾಮಿಸ್ಟ್ರಿ ಅಂತ ಹೇಳಲಾಗುತ್ತೆ. ಮುಖ ಸಾಮುದ್ರಿಕಾ ಶಾಸ್ತ್ರ, ಕೆಲವರು ಹೇಳ್ತಾರೆ, ಗುರುಜಿ ನನ್ನ ಹತ್ರ ಕೈ ಇಲ್ಲ ಅನ್ನೋರು ಹೆಂಗೆ ಜ್ಯೋತಿಷ್ಯ ನೋಡೋದು? ತಲೆ ಇಲ್ದಿರೋರು ಯಾರು ಇರಲ್ವಲ್ಲ ಅಲ್ವಾ? ಮುಖ, ಕುತ್ತಿಗೆ ಇಲ್ಲ ಅಂದರೆ ಪ್ರಾಣನೇ ಇರಲ್ಲ. ಅದಕ್ಕೆ ಮುಖ ಸಾಮುದ್ರಿಕಾ ಶಾಸ್ತ್ರ, ಫೇಸ್ ರೀಡಿಂಗ್ ಮುಖಾಂತರನೂ ಕೂಡ ನೀವು ನಿಮ್ಮ ಭವಿಷ್ಯವನ್ನು ತಿಳ್ಕೋಬಹುದು. ನೋಡಿ, ಫೇಸ್ ರೀಡಿಂಗಲ್ಲಿ ಮುಖ ಸಾಮುದ್ರಿಕಾ ಶಾಸ್ತ್ರದಲ್ಲಿ ಕಣ್ಣು ನೋಡಿದ ತಕ್ಷಣ ನೀವು ಭವಿಷ್ಯ ಹೇಳ್ಬೋದು. ನೋಡಿ, ನೀವೇ ನೋಡ್ಕೊಳ್ಳಿ, ಯಾರಾದ ಕಣ್ಣುಗಳು ಆಲದ ಎಲೆಯ ಆಕಾರದಲ್ಲಿದ್ದರೆ ಅಂತಹ ವ್ಯಕ್ತಿ, ಸ್ತ್ರೀ ಇರ್ಬೋದು ಪುರುಷ ಇರ್ಬೋದು, ಧೈರ್ಯಶಾಲಿಯಾಗಿರ್ತಾರೆ, ಸಮಾಜದಲ್ಲಿ ಖ್ಯಾತಿಯನ್ನು ಗಳಿಸುತ್ತಾರೆ ಅಂತೇಳಿ ಫೇಸ್ ರೀಡಿಂಗಿಂದ, ಮುಖ ಸಾಮುದ್ರಿಕಾ ಶಾಸ್ತ್ರದಿಂದ ಭವಿಷ್ಯವನ್ನು ಹೇಳ್ಬೋದು. ಹಸ್ತ ಸಾಮುದ್ರಿಕಾ ಶಾಸ್ತ್ರದಲ್ಲಿ ಹೆಬ್ಬೆರಳನ್ನ ನೋಡಿ ಮನುಷ್ಯನ ಸಂಪೂರ್ಣ ಭವಿಷ್ಯವನ್ನ ಹೆಬ್ಬೆರಳು ರೂಪಿಸುತ್ತೆ. ಜಾತಕದಲ್ಲಿ ಕೆಲವರು ಕೇಳ್ತೀರಾ, ಗುರುಜಿ ಬರೀ ಗೋಚಾರ ಫಲಗಳನ್ನ ಚಂದ್ರನಿಂದ ನೋಡ್ಬೇಕಾ, ಲಗ್ನದಿಂದ ನೋಡ್ಬೇಕಾ, ಅಥವಾ ನವಗ್ರಹಗಳನ್ನ ತಗೋಬೇಕಾ? ಎಲ್ಲ ಚಂದ್ರ, ಜನ್ಮ ಲಗ್ನ ಮತ್ತೆ ಗೋಚಾರ ಗ್ರಹಗಳು ಮತ್ತೆ ನಿಮ್ಮ ಜನ್ಮ ಜಾತಕದಲ್ಲಿರುವಂತಹ ಗ್ರಹಗಳನ್ನ ಎಲ್ಲಿ ತಲುಪಿದರೆ ನೋಡ್ತಾ ಇದ್ದಾರ? ಗೋಚಾರದ ಗ್ರಹಗಳು ನಿಮ್ಮ ಜನ್ಮ ಜಾತಕದ ಗ್ರಹಗಳನ್ನ ನೋಡ್ತಾ ಇದ್ದಾರ? ಇವೆಲ್ಲ ನಾಡಿ ಶಾಸ್ತ್ರದಲ್ಲಿ ಬರುತ್ತೆ, ಅದ್ರ ಮುಖಾಂತರ ನೋಡ್ಬೇಕಾಗತ್ತೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಜನ್ಮ ಲಗ್ನ, ನಿಮ್ಗೆಲ್ಲ ರಾಶಿ ಗೊತ್ತಿರುತ್ತೆ, ಜನ್ಮ ಲಗ್ನವು ಮಾನವನ ಜೀವನವನ್ನ ರೂಪಿಸುತ್ತೆ. ನೋಡೋಣ, ಈಗ ಇದು ಜ್ಯೋತಿಷ್ಯ ಶಾಸ್ತ್ರ ಅನ್ನೋದು ಸಾಗರ. ಈಗ ನಾನು ದ್ವಾದಶ ರಾಶಿಗಳ ವಾರ ಭವಿಷ್ಯವನ್ನು ಎಲ್ಲರೂ ಕಾಯ್ತಾ ಇರ್ತೀರಿ, ಹೇಳ್ತಾ ಹೋಗ್ತೀನಿ. ನಾನೀಗ ಈ ವಿಷಯ ಯಾಕೆ ಹೇಳಿದೆ ಅಂದರೆ, ಯಾರ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ, ಯಾರಿಗೆ ಕನ್ಫ್ಯೂಸ್ ಇದೆ ಅಂತಹವರು ಹಸ್ತ ಸಾಮುದ್ರಿಕಾ ಶಾಸ್ತ್ರ ಅಥವಾ ಮುಖ ಸಾಮುದ್ರಿಕಾ ಶಾಸ್ತ್ರದ ಮುಖಾಂತರ ನೀವು ನಿಮ್ಮ ಭವಿಷ್ಯವನ್ನು ತಿಳ್ಕೋಬಹುದು. ಯುರೋಪ್ ದೇಶದಲ್ಲಿ ಪಾಮಿಸ್ಟ್ರಿಯನ್ನು ಹೆಚ್ಚು ರಿಸರ್ಚ್ ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ರಿಸರ್ಚ್ ಬಿಟ್ಬಿಟ್ಟಿದ್ದೀವಿ. ನಾವು ಅಲ್ಲಿರುವ ಕಲ್ಚರನ್ನು ನಮ್ಮದಾಗಿಸ್ಕೊತಾ ಇದ್ದೀವಿ, ಅಲ್ಲಿರೋರು ನಮ್ಮ ಕಲ್ಚರನ್ನು ತಮ್ಮಲ್ಲಿ ರೂಢಿಸ್ಕೊತಾ ಇದ್ದಾರೆ. ಈಗ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಹಾಗಾದರೆ ಮೇಷರಾಶಿಯವರಿಗೆ ಈ ವಾರ ಹೇಗಿದೆ ಅನ್ನೋದಕ್ಕಿಂತ ಮೊದಲು ಈ ವಾರದಲ್ಲಿ ವಿಶೇಷತೆ ಹೇಳ್ತಾ ಹೋಗ್ತೀನಿ. 8 ಮೇ 2024 ಅಕ್ಷತದಿಗೆ ಅಮಾವಾಸ್ಯೆ ಅಂತ ಕರೀತಾರೆ, ಅಥವಾ ಕಾತ್ಯಾಯನ ಅಮಾವಾಸ್ಯೆ ಅಂತ ಕರೀತಾರೆ. ಅಮಾವಾಸ್ಯೆ ಯಾವತ್ತು ಅಂತ ನಿಮಗೆ ಹೇಳಿದ್ದೀನಿ, 8ನೇ ತಾರೀಕು ಮೇ 2024.
10ನೇ ತಾರೀಕು ಮೇ 2024 ಪರಶುರಾಮ ಜಯಂತಿ ಮತ್ತು ಬಸವೇಶ್ವರ ಜಯಂತಿ ಕೂಡ ಇದೆ. 12ನೇ ತಾರೀಕು ಮೇ 2024 ಶ್ರೀ ಶಂಕರಾಚಾರ್ಯರ ಜಯಂತಿ ಮತ್ತು ಶ್ರೀ ರಾಮಾನುಜಾಚಾರ್ಯರ ಜಯಂತಿ ಇದೆ. ಇದು ವಾರದ ವಿಶೇಷತೆ ತಿಳಿಸ್ಬೇಕಲ್ಲ ನಿಮಗೆ. ಅಮಾವಾಸ್ಯೆ ಯಾವತ್ತು ಅಂತ ಕನ್ಫ್ಯೂಸ್ ಇರುತ್ತೆ. ಅಮಾವಾಸ್ಯೆ ಯಾಕೆ ವಿಶೇಷ, ಪೌರ್ಣಮಿ ಯಾಕೆ ವಿಶೇಷ ಅಂದಾಗ, ಚಂದ್ರನ ಪ್ರಭಾವ ಇಲ್ಲದೆ ಇರೋ ಸಮಯದಲ್ಲಿ ಅಥವಾ ಚಂದ್ರ ಅತಿ ಹೆಚ್ಚು ಬಲಿಷ್ಠನಾಗಿರುವಂಥ ಸಮಯದಲ್ಲಿ ಏನು ನಮ್ಮ ಮೇಲೆ ನೆಗೆಟಿವ್ ಪ್ರಯೋಗಗಳು ಮಾಡಿರ್ತಾರೋ ಅದನ್ನು ತೆಗೆಯೋಕೆ ಮತ್ತು ಮಾಡಿಸೋಕ್ಕೆ ಇವೆಲ್ಲ ಬಹಳ ಉತ್ತಮವಾದಂಥ ಸಮಯ ಆಗಿರುತ್ತೆ. ಯಾವುದಾದ್ರೂ ಸಿದ್ಧಿಗಳನ್ನ ಮಾಡ್ಕೋಬೇಕಾದ್ರೆ ಅಮಾವಾಸ್ಯೆ, ಪೌರ್ಣಮಿ ಮತ್ತು ಗ್ರಹಣ ಇಂಪಾರ್ಟೆಂಟು. ಈಗ ರಾಶಿಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಾಧಿಪತಿಯಾದಂತಹ ಮಂಗಳ ವ್ಯಯಸ್ಥಾನದಲ್ಲಿ ಈ ವಾರದಲ್ಲಿ ನಿಮ್ಮ ಜನ್ಮ ರಾಶಿಗೆ ಬುಧ ಸಂಚಾರ ಆಗ್ತಾ ಇದ್ದಾನೆ. ಬುಧ ಸಂಚಾರ ಆಗೋದ್ರಿಂದ ಯಾರು ಕೂಡ ಪುಸ್ತಕಗಳನ್ನೇನಾದರೂ ಬಿಡುಗಡೆ ಮಾಡಬೇಕು ಅಂದರೆ ಮಾಡಬೇಡಿ. ಅಕೌಂಟೆಂಟ್ಗಳಿಗೆ ಟೈಮ್ ಚೆನ್ನಾಗಿರಲ್ಲ, ಆಡಿಟರ್ಗಳಿಗೆ ಟೈಮ್ ಚೆನ್ನಾಗಿರಲ್ಲ, ಮಾನಸಿಕವಾಗಿ ಒತ್ತಡ ಹೆಚ್ಚಾಗುತ್ತೆ. ಕಾಮಿಡಿ ಮಾಡ್ತಿರಲ್ಲ, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಯಾವ ಇದೆಯಲ್ಲ ಅದೆಲ್ಲ, ಅಥವಾ ಫಿಲಮ್ಗಳಲ್ಲಿ ಕಾಮಿಡಿ ಆ್ಯಕ್ಟರ್ಗಳಿಗೂ ಕೂಡ ಉತ್ತಮವಾದಂಥ ಸಮಯ ಅಲ್ಲ. ಹಾಗಾದರೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ, ಬುಧವಾರ ಉತ್ತಮ ಸೌಕರ್ಯಗಳು, ಸನ್ಮಾನಗಳು ಮೇಷರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಒಡವೆಗಳನ್ನು ಕೊಂಡ್ಕೊತೀರಿ, ಕಾಣಿಕೆಗಳು ಸಿಗುತ್ತೆ, ಉನ್ನತವಾದ ಅಂತಸ್ತನ್ನು ಪಡಿತೀರಿ. ಸೋಮವಾರ, ಮಂಗಳವಾರ, ಬುಧವಾರ ನಿಮಗೆ ಬಹಳ ಉತ್ತಮವಾದಂತಹ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ವಾರದ ಕೊನೆ 4 ದಿನಗಳು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಧನ ನಷ್ಟ. ವ್ಯಾಪಾರಸ್ಥರು ಬಹಳ ಎಚ್ಚರಿಕೆಯಾಗಿರಬೇಕು. ಕುಟುಂಬದಲ್ಲಿರಬೇಕಾದ್ರೆ ಕುಟುಂಬದಲ್ಲಿ ದುಃಖ, ಕೋಪ ಹೆಚ್ಚಾಗುವಂಥದ್ದು, ಅದರಿಂದ ಸಂಬಂಧಿಕರ ಜೊತೆ ಶತ್ರುತ್ವ ಉಂಟಾಗುವ ಸಾಧ್ಯತೆ ಇದೆ. ಕೆಲವರಿಗೆ ಕಣ್ಣುಗಳ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ, ಎಚ್ಚರ. ಹಾಗಾದರೆ ಮೇಷರಾಶಿಯವರು ಏನು ಮಾಡಬೇಕು? ಬಿಲ್ವ ಪತ್ರೆಯಿಂದ ಶಿವನ ಆರಾಧನೆಯನ್ನು ಮಾಡಿದ್ರೆ ಒಳ್ಳೆಯದಾಗುತ್ತೆ. ಇನ್ನು ರಾಶಿಚಕ್ರದಲ್ಲಿ 2ನೇ ರಾಶಿ ವೃಷಭ ರಾಶಿ. ಹಾಗಾದರೆ ವೃಷಭ ರಾಶಿಯವ್ರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ವೃಷಭ ರಾಶಿ ಜಾತಕರಿಗೆ ಹಾರ್ದಿಕ ಸ್ವಾಗತ. 6ನೇ ತಾರೀಕು ಮೇ 2024ರಿಂದ 12 ಮೇ 2024 ವೃಷಭ ರಾಶಿ ಭವಿಷ್ಯ. ವೃಷಭ ರಾಶಿಯವರಿಗೆ ರಾಶ್ಯಾಧಿಪತಿಯಾದಂತಹ ಶುಕ್ರ ವ್ಯಯಸ್ಥಾನದಲ್ಲಿ ಮತ್ತು ನಿಮಗೆ ಪಂಚಮಾಧಿಪತಿಯಾದಂತಹ ಬುಧ ವ್ಯಯಸ್ಥಾನದಲ್ಲಿ, ಧನಾಧಿಪತಿಯಾದಂತಹ ಬುಧ ವ್ಯಯಸ್ಥಾನದಲ್ಲಿ ಸಂಚಾರ. ಅವಾಗ ನೀವು ಯಾರ ಜೊತೆಗೆ ಎಂಜಾಯ್ ಮಾಡೋಕ್ಕೆ ಇಷ್ಟಪಡ್ತೀರಿ? ಪ್ರಿಯತಮೆ ಜೊತೆಗೆ ಸುಖವನ್ನು ಅನುಭವಿಸೋಕ್ಕೆ ಪ್ರಯತ್ನ ಮಾಡ್ತೀರಿ. ನಿಮಗೆ ಮಕ್ಕಳಿದ್ರೆ ಮಕ್ಕಳ ಜೊತೆಗೆ ಫಾರಿನ್ ಟೂರ್, ಇಂಟರ್ನ್ಯಾಷನಲ್ ಟೂರ್ಸ್ ಮಾಡೋಕ್ಕೆ ಪ್ರಯತ್ನಗಳನ್ನ ಮಾಡ್ತೀರಿ ಅಥವಾ ಮಾಡುವ ಸಾಧ್ಯತೆಗಳಿದೆ. ಅದು ಬೇಸಿಗೆ ರಜೆ ಇರೋದ್ರಿಂದ ಫಾರಿನಲ್ಲಿದ್ದರೆ ಇಂಡಿಯಾಗೆ ಬರ್ತೀರಾ, ಇಂಡಿಯಾದಲ್ಲಿದ್ದರೆ ವಿದೇಶ ಪ್ರಯಾಣಗಳ ಯೋಗ ಅನ್ನೋದು ವೃಷಭ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಹಾಗಾದರೆ ವೃಷಭ ರಾಶಿಯವರಿಗೆ ಪ್ರಿಯತಮೆಯಿಂದ ಉಲ್ಲಾಸ, ಸಂತೋಷ ಕೂಡ ಸಿಗುವ ಪ್ರಾಪ್ತಿಯಾಗುವ ಸಾಧ್ಯತೆ ಇದೆ. ಆದರೆ ವಾರದ ಮೊದಲು 3 ದಿನ ಸೋಮವಾರ, ಮಂಗಳವಾರ, ಬುಧವಾರ ಸ್ತ್ರೀಯಿಂದ ಅಧಿಕ ಖರ್ಚುಂಟಾಗುತ್ತೆ, ಕಣ್ಣುಗಳ ತೊಂದರೆ ಉಂಟಾಗುವಂಥದ್ದು ಅಥವಾ ಶೀಘ್ರ ಕೋಪ ಬರುವ ಸಾಧ್ಯತೆ ಇದೆ. ಆದರೆ ಈ ವಾರದ ಕೊನೆ 4 ದಿನ ಸೂಪರ್ ಆಗಿರ್ತೀರಿ. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ. ಹಿರಿಯರ ಜೊತೆ ಉತ್ತಮ ಸಂಬಂಧಗಳು, ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ. ಜನ ಗೌರವದಿಂದ ನಿಮ್ಮನ್ನು ನೋಡ್ತಾರೆ. ನೀವು ಸೆಲೆಬ್ರಿಟಿಗಳು, ಫಿಲಮ್ ಆ್ಯಕ್ಟರ್ಗಳು ಅಥವಾ ರಾಜಕಾರಣಿಗಳಾಗಿದ್ದರೆ ಜನ ಕರೆಸಿ ಸನ್ಮಾನಗಳನ್ನ ಮಾಡ್ತಾರೆ. ಕೆಲಸ ಮಾಡ್ತಾ ಇರೋರಿಗೆ ಪ್ರಮೋಷನ್ ಸಿಗುವ ಸಾಧ್ಯತೆಗಳು ಕೂಡ ಇದೆ ವಾರದ ಕೊನೆ 4 ದಿನಗಳು. ಹಾಗಾದ್ರೆ ವೃಷಭ ರಾಶಿಯವರಿಗೆ ಏನು ಮಾಡಬೇಕು? ಶಿವನಿಗೆ ಜೇನುತುಪ್ಪದಿಂದ ಅಭಿಷೇಕ ಮಾಡಿ ಶುಭ ಫಲಗಳು ಈ ವಾರ ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿಚಕ್ರದಲ್ಲಿ 3ನೇ ರಾಶಿಯೇ ಮಿಥುನ ರಾಶಿ. ಮಿಥುನ ರಾಶಿ ಜಾತಕರಿಗೆ
ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಎಷ್ಟನೇ ತಾರೀಕಿಂದ ಭವಿಷ್ಯ ಹೇಳ್ತಾ ಇದ್ದೀನಿ? 6 ಮೇ 2024ರಿಂದ 12 ಮೇ 2024 ಮಿಥುನ ರಾಶಿ ಭವಿಷ್ಯ. ನಿಮ್ಮ ರಾಶ್ಯಾಧಿಪತಿಯಾದಂತಹ ಬುಧ ಲಾಭಸ್ಥಾನದಲ್ಲಿ, ಶುಕ್ರ ಪಂಚಮಾಧಿಪತಿಯಾದಂತಹ ಶುಕ್ರ ಲಾಭಸ್ಥಾನದಲ್ಲಿ, ಸ್ತ್ರೀಯರಿಂದ ಲಾಭ, ಸ್ನೇಹಿತರಿಂದ ಲಾಭ, ಧನ ಲಾಭ, ಆಮೇಲೆ ಮನೆಯಿಂದ ಲಾಭ, ವಾಹನಗಳಿಂದ ಲಾಭ, ಚರಾಸ್ತಿ ಮತ್ತು ಚರ ಅಂದ್ರೆ ಮೂವ್ಮೆಂಟ್ ಆಗುವಂಥದ್ದು, ವಾಹನಗಳಿಂದ ಲಾಭ, ಆಮೇಲೆ ಸ್ಥಿರಾಸ್ತಿ, ಮನೆ ಬಾಡಿಗೆಗಳು, ಇದರಿಂದೆಲ್ಲ ಲಾಭಗಳು ನಿಮಗೆ ಮಿಥುನ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ತೃತೀಯಾಧಿಪತಿಯಾದಂತಹ ಬುಧ ಲಾಭ ಸ್ಥಾನದಲ್ಲಿ ನಿಮ್ಮ ಚಿಕ್ಕ ಸಹೋದರಿ, ಸಹೋದರ ಅಥವಾ ನಿಮ್ಮ ಅಣ್ಣ ಅಥವಾ ಅಕ್ಕ ಅವರಿಂದಲೂ ಕೂಡ ನಿಮಗೆ ಲಾಭ ಆಗುವ ಸಾಧ್ಯತೆಗಳಿದೆ. ಸರ್ಕಾರದ ಎಲ್ಲ ಕೆಲಸ ಕಾರ್ಯಗಳು ಕೂಡ ಈ ವಾರ ಈಡೇರುವ ಸಾಧ್ಯತೆ ಇದೆ. ಹಾಗಾದರೆ ಮಿಥುನ ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಉತ್ತಮವಾದಂಥ ಸಮಯ. ವಿವಾಹ ಭಾಗ್ಯ. ಕೆಲವರು ವಿವಾಹ ಆಗಿ ವಿಚ್ಛೇದನ ಪಡೆದಿರ್ತೀರಿ, ಅಥವಾ ಕೆಲವರು ಅವಿವಾಹಿತರಾಗಿರ್ತೀರಿ. ನಮ್ಗೆ ಯಾವಾಗ ವಿವಾಹ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತೀರಿ. ನೋಡಿ, ವಿವಾಹ ಆಗುವಂಥ ಸಮಯ ಸೋಮವಾರ, ಮಂಗಳವಾರ, ಬುಧವಾರ. ಎಲ್ಲಾದರೂ ಒಂದು ಶುಭ ಸುದ್ದಿಗಳು, ಎಲ್ಲೋ ಬ್ರೋಕರ್ಗೆ ಹೇಳಿರ್ತೀರಾ, ಎಲ್ಲೋ ಆನ್ಲೈನಲ್ಲಿ ರಿಜಿಸ್ಟರ್ ಮಾಡಿರ್ತೀರಾ, ಶುಭ ಸುದ್ದಿಗಳು ಬರುವ ಸಾಧ್ಯತೆ ಇದೆ. ಆದರೆ ವಿವಾಹ ಆಗೋಕ್ಕಿಂತ ಮೊದಲು ಇಬ್ಬರ ಜಾತಕವನ್ನು ತೋರಿಸಿ, ಇಲ್ಲಾಂದರೆ ಕೊನೆ ಲೈಫ್ ಲಾಂಗ್ ಹೊಂದಾಣಿಕೆ ಇಲ್ಲದೆ ಸಂಸಾರ ಜೀವನದಲ್ಲಿ ಒದ್ದಾಡಿಕೊಂಡು ಗಲಾಟೆಗಳು ಮಾಡಿಕೊಂಡು, ಕೆಲವರಂತೂ ಪೊಲೀಸ್ ಸ್ಟೇಷನ್ನು, ಕೋರ್ಟು, ಜೈಲು ಎಲ್ಲ ಅನುಭವಿಸ್ಬಿಡ್ತಾ ಇರ್ತೀರ. ಅಂಥವ್ರು ತಮ್ಮ ಜಾತಕಗಳನ್ನ ತೋರಿಸಿ ಏನು ನಮ್ಮ ಪ್ರಾರಬ್ಧ ಕರ್ಮಗಳು ಅಂತ ತಿಳ್ಕೊಂಡು ಅದಕ್ಕೆ ಉತ್ತಮ ಪರಿಹಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿವಾಹ ಆಗೋಕ್ಕಿಂತ ಮೊದಲು, ವಿವಾಹ ಆಗೋಕ್ಕಿಂತ ಮೊದಲು ಏನು ಗೊತ್ತಾಗಲ್ಲ, ಆದಮೇಲೆ ಅನೇಕ ಸಮಸ್ಯೆಗಳು ಅನುಭವಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ಮೊದಲೇ ಜಾತಕವನ್ನು ತೋರಿಸಿ, ಅಥವಾ ಯಾವುದಾದ್ರು ಮ್ಯಾಚಿಂಗ್ ಬಂದರೆ ಇಬ್ಬರ ಜಾತಕವನ್ನು ತೋರಿಸಿ, ನಿಮಗೆ ಸಿಗುವಂತಹ ವಧು ನಿಮಗೆ, ನಿಮ್ಮ ತಂದೆ ತಾಯಿಗೆ ಹೊಂದ್ಕಂತಾರ ಇಲ್ವಾ ಅಂತ ತಿಳ್ಕೋಬೇಕು. ಸಿಗುವಂತಹ ವರ ಹೇಗಿರ್ತಾನೆ, ಆಯುಷ್ಯ ಚೆನ್ನಾಗಿದೆಯಾ, ಆಯುಷ್ಯ ಚೆನ್ನಾಗಿಲ್ಲ ಅಂದರೆ ಮರಣ ಬೇಗ ಇದ್ದರೆ ಮತ್ತೆ ಮರುವಿವಾಹ ಆಗಬೇಕಾಗತ್ತೆ. ಇಬ್ಬರ ಜಾತಕವನ್ನು ತೋರಿಸ್ಬೇಕು. ಸ್ನೇಹಿತರ ಭೇಟಿ ಆಗುತ್ತೆ. ಮದ್ಯ ವ್ಯಾಪಾರದಲ್ಲಿ ಹೆಚ್ಚು ಧನಲಾಭ ಆಗುತ್ತೆ. ನೀರು, ಪೆಟ್ರೋಲ್, ಆಯಿಲ್, ದ್ರವ್ಯ ವ್ಯಾಪಾರದಿಂದ ಲಾಭ ಆಗುತ್ತೆ. ಎಲ್ಲ ಪ್ರಯತ್ನಗಳಲ್ಲಿ ಮಿಥುನ ರಾಶಿಯವರಿಗೆ ಯಶಸ್ವಿಯಾಗುವ ಸಾಧ್ಯತೆ ಇದೆ ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಮಿಥುನ ರಾಶಿಯವರಿಗೆ ಟೈಮ್ ಚೆನ್ನಾಗಿರಲ್ಲ. ಅನಾವಶ್ಯಕ ಖರ್ಚುಗಳು, ಇನ್ನು ಅನಾರೋಗ್ಯ, ತಾಯಿ ಸಂಬಂಧಿಕರ ಜೊತೆ ಕಲಹಗಳಾಗುವ ಸಾಧ್ಯತೆಗಳು ಕೂಡ ಇರುತ್ತೆ. ವಾರದ ಕೊನೆ 4 ದಿನ ಮಿಥುನ ರಾಶಿಯವರು ಎಚ್ಚರ. ಹಾಗಾದರೆ ಮಿಥುನ ರಾಶಿಯವರು ಏನು ಮಾಡಬೇಕು ಈ ವಾರ ಅಂದಾಗ, ವಿಭೂತಿಯಿಂದ ಶಿವನ ಆರಾಧನೆಯನ್ನು ಮಾಡಿ, ವಿಭೂತಿ ಹಚ್ಚಿ ಶಿವನನ್ನು ಪೂಜೆ ಮಾಡೋದ್ರಿಂದ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಹಾಗಾದರೆ ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ಕರ್ಕಾಟಕ ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 6ನೇ ತಾರೀಕು ಮೇ 2024ರಿಂದ 12 ಮೇ 2024 ವಾರ ಭವಿಷ್ಯ ಕಾರ್ಯಕ್ರಮ. ಕರ್ಕಾಟಕ ರಾಶಿಯವರಿಗೆ ಈ ವಾರ 6 ದಿನ ಶುಭ ಫಲಗಳು. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯಂ ಸರ್ವರ್ಥ ಸಾಧನಂ. ಧೈರ್ಯ ಇದ್ರೆ ಎಲ್ಲವನ್ನ ಸಾಧಿಸ್ಬೋದು. ಎಲ್ಲ ರೀತಿಯ ಅನುಕೂಲ ಆಗುತ್ತೆ. ಸಂತೋಷ ಅನ್ನೋದು ಜೀವನದಲ್ಲಿ ಉಕ್ಕುತ್ತೆ. ಉದ್ಯೋಗದಲ್ಲಿ ಯಶಸ್ವಿ ಆಗ್ತೀರಿ, ಅಧಿಕಾರವನ್ನ ಪಡಿತೀರಿ. ಕರ್ಕಾಟಕ ರಾಶಿ ಜಾತಕರು ವಿವಾಹ ಭಾಗ್ಯ. ನೋಡಿ, ಕರ್ಕಾಟಕ ರಾಶಿಯವರಿಗೆ ವಿವಾಹ ಆಗುವಂತಹ ಯೋಗ ಉಂಟಾಗುತ್ತೆ. ಎಲ್ಲೋ ರಿಜಿಸ್ಟರ್ ಮಾಡಿರ್ತೀರಾ, ವಿವಾಹ ಆಗಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇರ್ತೀರಾ, ವಿವಾಹ ಆಗುವಂಥ ಸಮಯ. ಆದರೆ ವಿವಾಹ ಆಗಕ್ಕೆ ಕೆಲವರಂತೂ ವಿವಾಹ ಆಗ್ಬಿಟ್ಟಿರ್ತೀರಾ, ನರಕವನ್ನ ಅನುಭವಿಸ್ತಾ ಇರ್ತೀರಾ.
ಮದುವೆ ಆಗಿ ಬಿಡೋಣ ಅಂದರೂ ಆಗ್ತಿರಲ್ಲ, ಜೊತೆಗೆ ಸಂಸಾರ ಮಾಡೋಣ ಅಂದರೂ ಆಗ್ತಿರಲ್ಲ. ಅಂಥ ಸಮಸ್ಯೆಗಳು ನಮಗೆ ಎಲ್ಲಾದರೂ ಪರಿಹಾರ ಸಿಗುತ್ತಾ ಅಂತ ಕೋರ್ಟ್ಗೆ ಹೋಗ್ತೀರಾ, ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಾ, ಎಲ್ಲ ದೊಡ್ಡವ್ರನ್ನ ಕರೆಸಿ ಕೂಡಿಸಿ ಮಾತಾಡಿಸ್ತೀರಾ, ಆದರೂ ನಿಮ್ಮದೇ ಸಿಗ್ತಿರಲ್ಲ. ಅಂಥವ್ರು ಇಬ್ಬರ ಜಾತಕವನ್ನು ತೋರಿಸಿ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಇನ್ನು ವಿವಾಹ ಆಗೋಕ್ಕಿಂತ ಮೊದಲೇ ನಮ್ಮ ಜಾತಕದಲ್ಲಿ ಏನು ದೋಷ ಇದೆ ಅಂತ ತಿಳ್ಕೊಳ್ಳಿ, ಪರಿಹಾರ ಮಾಡ್ಕೊಳ್ಳಿ. ಸಿಗುವಂತಹ ವಧು ಅಥವಾ ವರ ನಿಮಗೆ ಹೊಂದ್ಕೊಂತಾರ ಇಲ್ವಾ ಅನ್ನೋದೆಲ್ಲ ನೀವು ನೋಡಬೇಕಾಗುತ್ತೆ. ಉತ್ತಮವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಆದರೆ ವಾರದ ಕೊನೆಯ ಒಂದು ದಿನ ಭಾನುವಾರ ಟೈಮ್ ಚೆನ್ನಾಗಿರಲ್ಲ, ಏನೋ ಒಂಥರ ಭಯ, ಕೋಪ, ಶೀಘ್ರ ಕೋಪ ಮಾಡ್ಕೊಳ್ಳೋದು ಏನಾಗುತ್ತೆ, ಸಂಬಂಧಿಕರ ಜೊತೆ ವೈಮನಸ್ಯ ಉಂಟಾಗುವ ಸಾಧ್ಯತೆಗಳಿದೆ. ಹಾಗಾದರೆ ಕರ್ಕಾಟಕ ರಾಶಿಯವರು ಈ ವಾರ ರುದ್ರಾಭಿಷೇಕವನ್ನು ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ರಾಶಿಚಕ್ರದಲ್ಲಿ 5ನೇ ರಾಶಿಗೆ ಸಿಂಹರಾಶಿ. ಸಿಂಹರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಸಿಂಹರಾಶಿಯವರು ಕಾಯ್ತಾ ಇದ್ದೀರಲ್ವಾ, ಏನು ಹೇಳ್ತಾರೆ ಗುರೂಜಿ ವಾರ ಅಂತ. 6 ಮೇ 2024ರಿಂದ 12 ಮೇ 2024ರ ಸಿಂಹರಾಶಿ ಭವಿಷ್ಯ. ಹಾಗಾದ್ರೆ ಸಿಂಹರಾಶಿಯವ್ರಿಗೆ ಹೇಗಿದೆ? ನಿಮ್ಮ ರಾಶ್ಯಾಧಿಪತಿಯಾದಂತಹ ಸೂರ್ಯ ಭಾಗ್ಯಸ್ಥಾನದಲ್ಲಿ, ನಿಮ್ಮ ಧನಾಧಿಪತಿಯಾದಂತಹ ಬುಧ ಭಾಗ್ಯಸ್ಥಾನದಲ್ಲಿ, ಮತ್ತೆ ನಿಮಗೆ ದಶಮಾಧಿಪತಿಯಾದಂತಹ ಶುಕ್ರ ನೋಡಿ ದಶಮ ಸ್ಥಾನದಲ್ಲಿ ಸಂಚಾರ. ಅದಕ್ಕೆ ನೀವು ಭಾಗ್ಯಸ್ಥಾನದಲ್ಲಿ ಸಂಚಾರ ಶುಕ್ರ. ನಿಮಗೆ ನಿಮ್ಮ ಪೂರ್ವಿಕರ ಸಂಪತ್ತು ಆಶೀರ್ವಾದಗಳು ಪ್ರಾಪ್ತಿಯಾಗುವಂಥ ಸಮಯ. ದೈವಾರಾಧನೆಯಿಂದ ನಿಮ್ಮ ಎಲ್ಲ ಮನೋಕಾಮನೆಗಳು ಪೂರ್ಣ ಆಗುತ್ತೆ. ನೀವೆಷ್ಟು ಆಧ್ಯಾತ್ಮಿಕ ದೈವ ಚಿಂತನೆಗಳು ಮಾಡಿದಷ್ಟು ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಆದರೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಸಿಂಹರಾಶಿಯವರಿಗೆ ಅಂದಾಗ, ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರಲ್ಲ. ಎದೆ ನೋವು ಬರ್ಬೋದು, ಅಥವಾ ಗ್ಯಾಸ್ಟ್ರಿಕ್ ಆಗ್ಬೋದು, ಅನಾವಶ್ಯಕ ಖರ್ಚೆಚ್ಚಾಗ್ಬೋದು, ಕೆಲವರಿಗೆ ಧನನಷ್ಟ ಆಗುವ ಸಾಧ್ಯತೆ ಇದೆ. ಸಿಂಹರಾಶಿಯವರು ಎಚ್ಚರ. ವ್ಯಾಪಾರಸ್ಥರು ಬಹಳ ಹುಷಾರಾಗಿರಬೇಕು. ಎಲ್ಲ ರೀತಿಯ ತೊಂದರೆಗಳನ್ನು ನೀವು ಸೋಮವಾರ, ಮಂಗಳವಾರ, ಬುಧವಾರ ಅನುಭವಿಸುವ ಸಾಧ್ಯತೆ ಇದೆ. ಇನ್ನು ವಾರದ ಕೊನೆ 4 ದಿನ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಸೂಪರ್ ಆಗಿದೆ. ಬಹಳ ಗೌರವಗಳು ಪ್ರಾಪ್ತಿಯಾಗುತ್ತೆ. ಉಲ್ಲಾಸವಾಗಿರ್ತೀರಿ. ಸಂತೋಷ ಅನ್ನೋದು ಉಕ್ಕುತ್ತೆ. ಹೇಗೆ ಹೊಸ ಮನೆಗೆ ಹೋದಾಗ ಹಾಲು ಉಕ್ಕುತ್ತಲ್ವಾ, ಹಾಗೆ ನಿಮ್ಮ ಜೀವನದಲ್ಲಿ ಸಂತೋಷ ಉಕ್ಕುತ್ತೆ. ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯಂ ಸರ್ವರ್ಥ ಸಾಧನಂ. ಧೈರ್ಯ ಇದ್ದರೆ ನಾನು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಎಲ್ಲ ಸೌಕರ್ಯಗಳು ಪ್ರಾಪ್ತಿಯಾಗುತ್ತೆ. ನಿಮಗೆ ಉತ್ತಮ ಆರೋಗ್ಯ ಅನ್ನೋದು ಸಿಂಹರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಎಲ್ಲದಕ್ಕಿಂತ ಬಹಳ ಮುಖ್ಯ ನಮಗೇನು, ಹೆಲ್ತ್ ಈಸ್ ವೆಲ್ತ್ ಅಲ್ವಾ. ಆರೋಗ್ಯ ಬಹಳ ಮುಖ್ಯ. ಅಂತಹ ಆರೋಗ್ಯ ನಿಮಗೆ ಪ್ರಾಪ್ತಿಯಾಗುತ್ತೆ. ವಿವಾಹ ಯೋಗ ಉಂಟಾಗುತ್ತೆ. ವಿವಾಹ ಯೋಗ ಆಗೋಕ್ಕಿಂತ ಮೊದಲು ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ, ಇಬ್ಬರ ಜಾತಕಗಳನ್ನ ತೋರಿಸಿ. ನಿಮ್ಮ ಮನೆಗೆ ಯಾರೋ ಹೊಸಬರು ಪ್ರವೇಶ ಆಗ್ತಾರೆ ಅಂದರೆ ವಧು ಅಥವಾ ವರ ಅಂದಾಗ ಜಾತಕವನ್ನು ನೋಡಬೇಕು. ಹೊಂದ್ಕೊಂಡು ಹೋಗ್ತಾರಾ ಇಲ್ವಾ ಅನ್ನೋದು ನೋಡಬೇಕು. ಇಲ್ಲ ನಾನೇ ಅವ್ರ ಜೊತೆಗೆ ಹೊಂದ್ಕೊಂಡು ಹೋಗಕ್ಕೆ ಆಗುತ್ತಾ ಇಲ್ವಾ ಅಂತನಾದರೂ ನೋಡಬೇಕು. ಕೆಲವ್ರಿಗಂತೂ ದ್ವಿಕಳತ್ರ ಯೋಗ, ತ್ರಿಕಳತ್ರ ಯೋಗ ಅವೆಲ್ಲ ಇರುತ್ತೆ. 2 ಮದುವೆ ಆದರೂ ಕೆಲವ್ರು ಸಕ್ಸಸ್ ಆಗಲ್ಲ. ಅದಕ್ಕೆ 3ನೇ ಮದುವೆ ಆಗಬೇಕಂತ ಯೋಚನೆ ಮಾಡ್ತಿರ್ತಾರೆ. ಅಂಥವರೆಲ್ಲ ಜಾತಕವನ್ನು ತೋರಿಸಿ ಪರಿಹಾರಗಳನ್ನ ಮಾಡಿಕೊಂಡು ವಿವಾಹ ಆದರೆ ಬಹಳ ಉತ್ತಮ ಅನ್ನುವಂತಹ ವಿಚಾರ. ಹಾಗಾದರೆ ಸಿಂಹರಾಶಿಯವರು ಏನು ಮಾಡಬೇಕು? ಈ ವಾರ ಪಂಚಾಮೃತ ಅಭಿಷೇಕವನ್ನು ಶಿವನಿಗೆ ಮಾಡಿಸಿ ಸಿಂಹರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 6ನೇ ರಾಶಿಗೆ ಕನ್ಯಾ ರಾಶಿ. ಕನ್ಯಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 6 ಮೇ 2024ರಿಂದ 12 ಮೇ 2024ರ ಕನ್ಯಾ ರಾಶಿ ಭವಿಷ್ಯ. ಕನ್ಯಾ ರಾಶಿಯಾಧಿಪತಿಯಾದಂತಹ ಬುಧ ಅಷ್ಟಮ ಭಾವದಲ್ಲಿ, ನಿಮ್ಮ ಧನಾಧಿಪತಿಯಾದಂತಹ ಶುಕ್ರ ಅಷ್ಟಮ ಭಾವದಲ್ಲಿ ತುಂಬ ಕಷ್ಟಗಳನ್ನು ಅನುಭವಿಸ್ಬೇಕಾಗತ್ತೆ. ಈ ವಾರ 6 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಅಜೀರ್ಣ. ಅದಕ್ಕೆ ಆಹಾರ ತಿನ್ನಬೇಕಾದ್ರೆ ಆರೋಗ್ಯಕರವಾದಂಥದ್ದು ಸ್ಥಳೀಯ ಆಹಾರವನ್ನು ತಿನ್ನಬೇಕು.
ಫ್ರಿಜ್ಜಲ್ಲಿ ಇಟ್ಕೊಂಡು ಆಹಾರ ತಿನ್ನೋದು ಉತ್ತಮ ಆರೋಗ್ಯ ಅಲ್ಲ. ಫ್ರೆಶ್ ಆಗಿರೋ ಆಹಾರವನ್ನು ತಿನ್ನಿ. ಕೆಲವರಿಗೆ ಶ್ವಾಸನಾಳಕ್ಕೆ ಸಂಬಂಧಪಟ್ಟಂಥ ವ್ಯಾಧಿಗಳು ಉಂಟಾಗುವಂಥದ್ದು. ಇನ್ನು ಕೆಲವರಿಗೆ ಕೋಪದಿಂದ ಏನಾಗುತ್ತೆ, ಕಲಹಗಳಾಗುತ್ತೆ. ವಿವಾಹ ಆಗಿದ್ದರೆ, ಪುರುಷರಾಗಿದ್ದರೆ ಪತ್ನಿಯ ಜೊತೆ ವಿವಾದ, ಸ್ತ್ರೀಯರಾಗಿದ್ದರೆ ನಿಮ್ಮ ಪತಿಯ ಜೊತೆ ವಿವಾದ ಮಾಡ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಹೊಂದಾಣಿಕೆ ಮಾಡ್ಕೋಬೇಕು. ಹೊಂದಾಣಿಕೆ ಆಗ್ತಾ ಇಲ್ಲ ಸಂಸಾರ ಜೀವನದಲ್ಲಿ, ತುಂಬಾ ಕಷ್ಟ. ಕೆಲವರು ಟೆಂಪರವರಿ ಸಪ್ರೇಷನ್, ಕೆಲವರು ಪರ್ಮನೆಂಟ್ ಸಪ್ರೇಷನ್ಗೋಸ್ಕರ ಓಡಾಡ್ತಾ ಇರ್ತೀರಾ, ಕೋರ್ಟ್ಗೆ ಓಡಾಡ್ತಾ ಇರ್ತೀರಾ, ಪೊಲೀಸ್ ಸ್ಟೇಷನ್ಗೆ ಓಡಾಡ್ತಾ ಇರ್ತೀರಾ. ಅಂತ ಸಮಸ್ಯೆಗಳು ಅನುಭವಿಸೋರು ಇಬ್ಬರ ಜಾತಕವನ್ನು ತೋರಿಸಿ ಸೂಕ್ತ ಪರಿಹಾರವನ್ನು ಮಾಡಿಕೊಂಡಾಗ ನಿಮ್ಮ ಸಂಸಾರ ಜೀವನ ಚೆನ್ನಾಗಿರುತ್ತೆ. ಅದಕ್ಕೆ ಇಬ್ಬರ ಜಾತಕ ತೋರಿಸಿ ನಾನೇ ಪರಿಹಾರವನ್ನು ಮಾಡಿಕೊಡ್ತೀನಿ. ಇನ್ನು ಕೆಲವರಿಗೆ ಧನ ನಷ್ಟ ಆಗುವ ಸಾಧ್ಯತೆ ಇದೆ. ಆದರೆ ಕನ್ಯಾ ರಾಶಿಯವರಿಗೆ ವಾರದ ಕೊನೆ ಒಂದು ದಿನ ಭಾನುವಾರ ಉಲ್ಲಾಸವಾಗಿರ್ತೀರಿ, ಸಂತೋಷ ಹೆಚ್ಚಾಗುತ್ತೆ. ನೀವೆಲ್ಲಿ ಕೆಲಸ ಮಾಡ್ತೀರಾ ಅಲ್ಲಿ ಅಧಿಕಾರ ಮತ್ತು ಪ್ರಮೋಷನ್ ಸಿಗುವ ಸಾಧ್ಯತೆ ಇದೆ. ಕನ್ಯಾ ರಾಶಿಯವರು ಈ ವಾರ ನೀವು ಪುಷ್ಪಗಳಿಂದ ಅಲಂಕಾರ ಮಾಡಿ ಎಕ್ಕೆ ಹೂವು ಕೂಡ ತಗೊಂಡೋಗಿ ಶಿವನನ್ನ ಜಪ ಮಾಡಿ ಪೂಜೆ ಮಾಡೋದ್ರಿಂದ ಶಿವ ಸಂತುಷ್ಟನಾಗ್ತಾನೆ. ಇನ್ನು ರಾಶಿ ಚಕ್ರದಲ್ಲಿ ಸಪ್ತಮ ರಾಶಿ ತುಲಾರಾಶಿ. ತುಲಾರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 6 ಮೇ 2024ರಿಂದ 12 ಮೇ 2024 ತುಲಾರಾಶಿ ಭವಿಷ್ಯ. ನಿಮ್ಮ ರಾಶ್ಯಾಧಿಪತಿಯಾದಂತಹ ಶುಕ್ರ ಸಪ್ತಮದಲ್ಲಿ ಸಂಚಾರ, ಭಾಗ್ಯಾಧಿಪತಿಯಾದಂತಹ ಬುಧ ನೋಡಿ ಸಪ್ತಮದಲ್ಲಿ ಸಂಚಾರ, ಸೂರ್ಯ ಲಾಭಾಧಿಪತಿ ಸಪ್ತಮದಲ್ಲಿ ಸಂಚಾರ. ವಿವಾಹ ಜೀವನದಲ್ಲಿ ತುಂಬ ಏರುಪೇರುಗಳನ್ನ ತುಲಾರಾಶಿಯವರು ನೋಡಬೇಕಾಗುತ್ತೆ ಈ ವಾರ. ಆಮೇಲೆ ಯಾವುದೇ ತಡೆ ಇಲ್ಲದೆ ಇನ್ನೊಬ್ಬರ ದಾಂಪತ್ಯ ಜೀವನದಲ್ಲಿ ಪ್ರವೇಶ, ಅಲ್ಲಿ ಸುಖ ಅನುಭವಿಸೋದ್ರಿಂದ ನಿಮ್ಮ ಘನತೆ ಗೌರವಗಳಿಗೆ ಧಕ್ಕೆ ಉಂಟಾಗುವ ಸಾಧ್ಯತೆಗಳು ಕೂಡ ಇದೆ ತುಲಾರಾಶಿಯವರಿಗೆ ಈ ವಾರ. ಸೋಮವಾರ, ಮಂಗಳವಾರ, ಬುಧವಾರ ಸೂಪರ್ ಆಗಿದೆ ತುಲಾರಾಶಿಯವರಿಗೆ. ಉತ್ತಮವಾದ ಅಧಿಕಾರವನ್ನು ಪಡಿತೀರಿ, ಗೌರವಗಳನ್ನ ಪಡಿತೀರಿ ಮತ್ತು ಸನ್ಮಾನಗಳನ್ನ ಪಡಿತೀರಿ. ರುಚಿಯಾದಂಥ ಆಹಾರ ಪಾನೀಯಗಳನ್ನ ಪಡಿತೀರಿ, ಎಲ್ಲ ರೀತಿಯ ಸೌಕರ್ಯಗಳನ್ನ ಪಡಿತೀರಿ. ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗುತ್ತೆ ತುಲಾರಾಶಿ ಜಾತಕರಿಗೆ. ಇನ್ನು ವಾರದ ಕೊನೆ 4 ದಿನ ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ಟರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ತುಲಾರಾಶಿಯವರು ಎಚ್ಚರ. ಮಕ್ಕಳ ಜೊತೆ ವಿವಾದ, ಈಗಿನ ಕಾಲದಲ್ಲಿ ಮಕ್ಕಳು ಒಬ್ಬರು ಇಬ್ಬರು ಅವ್ರ ಜೊತೆಗೆ ವಿವಾದ ಆದರೆ ಮಾನಸಿಕ ನೆಮ್ಮದಿ ಕೆಡುತ್ತೆ. ಕೆಲವರಿಗೆ ಎದೆ ನೋವು, ಗ್ಯಾಸ್ಟ್ರಿಕ್ ಅಥವಾ ಸರ್ಕಾರ ಅಧಿಕಾರಿಗಳ ಜೊತೆಗೆ ವಿವಾದ, ಅಡ್ಡಿಗಳು, ಯಾವುದೇ ಕೆಲಸಗಳನ್ನ ಮಾಡಕ್ಕೆ ಹೋದರೆ ಅಡೆತಡೆಗಳು, ಅನಾವಶ್ಯಕ ಖರ್ಚು. ಈ ಥರ ವಾರದ ಕೊನೆ 4 ದಿನ ತುಲಾರಾಶಿಯವರಿಗೆ ಟೈಮು ಅಷ್ಟೊಂದು ಚೆನ್ನಾಗಿರಲ್ಲ. ಅದಕ್ಕೆ ಕ್ಷೀರಾಭಿಷೇಕ, ಹಸುವಿನ ಹಾಲಿನಿಂದ ಶಿವನ ಅಭಿಷೇಕವನ್ನು ಮಾಡಿ ತುಂಬ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ ಅಷ್ಟಮ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಆಗ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ನಿಮ್ಮ ರಾಶ್ಯಾಧಿಪತಿಯಾದಂತಹ ಮಂಗಳ ರಾಹುವಿನ ಜೊತೆಗೆ ಪಂಚಮ ಭಾವದಲ್ಲಿದ್ದಾನೆ. ಏನೋ ಒಂಥರ ಭಯ ಅನ್ನೋದು ನಿಮಗೆ ಇದ್ದೇ ಇರುತ್ತೆ ಈ ವಾರ. ಆದರೆ ಈ ವಾರದಲ್ಲಿ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ತಿಳಿಸ್ತಾ ಹೋಗ್ತೀನಿ. ನಿಮಗೆ ವೃಶ್ಚಿಕ ರಾಶಿಯವರಿಗೆ ಗುರುಬಲ ಬಂದಿದೆ. ಗುರು ಕೂಡ ಧನಾಧಿಪತಿಯಾಗಿ ಧನಕಾರಕನಾಗಿ ಸಪ್ತಮ ಭಾವ ಪಂಚಮಾಧಿಪತಿ ಕೂಡ ಸಪ್ತಮ ಆಗಿರೋದ್ರಿಂದ ಒಳ್ಳೆ ವಿವಾಹ ಯೋಗ. ಯಾರನ್ನ ಲವ್ ಮಾಡ್ತಾ ಇದ್ದೀರೋ ಅವ್ರನ್ನೇ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗುವ ಸಾಧ್ಯತೆಗಳಿದೆ. ಆದರೆ ಲವಲ್ ಲೈಫ್ ಚೆನ್ನಾಗಿ ಒಂಥರ ಇರುತ್ತೆ, ಆಮೇಲೆ ವಿವಾಹ ಆದಮೇಲೆ ಬೇರೆ ಥರ ಇರುತ್ತೆ. ಅದಕ್ಕೆ ಇಬ್ಬರ ಜಾತಕಗಳನ್ನ ತೋರಿಸಿ ಏನಾದರೂ ಪರಿಹಾರಗಳಿದ್ರೆ ನಾನು ನಿಮಗೆ ತಿಳಿಸ್ತೀನಿ. ಈ ವಾರ ನಿಮಗೆ 6 ದಿನ ಟೈಮ್ ಚೆನ್ನಾಗಿರುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ವ್ಯಾಧಿಗಳು ನಿವಾರಣೆ ಆಗುತ್ತೆ. ಶತ್ರುಗಳನ್ನು ಸೋಲಿಸ್ತೀರಿ. ಗೃಹದಲ್ಲಿ ಶಾಂತಿಯ ವಾತಾವರಣ ಇರುತ್ತೆ. ಅನ್ನ ಪರಬ್ರಹ್ಮ ಅಂತೀವಿ. ರುಚಿಯಾದ ಆಹಾರ ಪಾನೀಯಗಳನ್ನು ಸ್ವೀಕಾರ ಮಾಡ್ತೀರಿ. ಸರ್ಕಾರದ ಜೊತೆಗಿನ ವ್ಯವಹಾರದಿಂದ ನೀವು ಲಾಭವನ್ನು ಕೂಡ ಪಡಿತೀರಿ ವೃಶ್ಚಿಕ ರಾಶಿ ಜಾತಕರು.
ಇನ್ನು ವಾರದ ಕೊನೆ ಭಾನುವಾರ ಟೈಮ್ ಚೆನ್ನಾಗಿರಲ್ಲ, ಅಜೀರ್ಣ ಆಗ್ಬೋದು, ಶ್ವಾಸನಾಳಕ್ಕೆ ಸಂಬಂಧಪಟ್ಟಂಥ ವ್ಯಾಧಿಗಳು ಉಂಟಾಗುವಂಥದ್ದು. ಕೋಪ ಬೇಡ, ಕೋಪದಿಂದ ಏನಾಗುತ್ತೆ, ಕಲಹಗಳು ಉಂಟಾಗುವ ಸಾಧ್ಯತೆ ಇದೆ. ಹಾಗಾದರೆ ವೃಶ್ಚಿಕ ರಾಶಿಯವರು ಈ ವಾರ ಶುದ್ಧ ಗಂಗಾಜಲದಿಂದ ಶಿವನ ಅಭಿಷೇಕ ಮಾಡಿ ಒಳ್ಳೆ ಫಲ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 9ನೇ ರಾಶಿಯೇ ಧನಸ್ಸು ರಾಶಿ. ಧನಸ್ಸು ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಧನಸ್ಸು ರಾಶಿಯವರು 6ನೇ ತಾರೀಕು ಮೇ 2024ರಿಂದ 12 ಮೇ 2024ರಲ್ಲಿ ಹೇಗಿರುತ್ತೆ ವಾರ ಭವಿಷ್ಯ ಅನ್ನುವಂಥ ವಿಚಾರವನ್ನು ನಿಮಗೆ ತಿಳಿಸ್ತೀನಿ. ನಿಮಗೆ ಈಗ ಗುರುಬಲ ಇಲ್ಲ, ಆದರೆ ಶನಿ ಬಲ ಇದೆ. ನೋಡೋಣ, ಶನಿ ನಿಮಗೆ ಕೊಡುವಂಥ ಫಲಗಳೆಲ್ಲ ನಿಧಾನ ಆಗಿರುತ್ತೆ. ಗುರುಬಲ 1ನೇ ತಾರೀಕು ಮೇಯಿಂದ ನಿಮಗೆ ಗುರುಬಲ ಇರಲ್ಲ. ಹಾಗಾದರೆ ಧನಸ್ಸು ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರ. ಧನಸ್ಸು ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರಲ್ಲ. ಯಾಕೆಂದರೆ ಮಕ್ಕಳಿಗೆ ಅನಾರೋಗ್ಯ ಆಗಿಬಿಟ್ರೆ ಪರ್ಸ್ನಲ್ ಲೈಫ್ ಕೆಟ್ಟೋದಾಗ ಪ್ರೊಫೆಷ್ನಲ್ ಲೈಫ್ನ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ. ಮಕ್ಕಳಿಗೆ ಅನಾರೋಗ್ಯ ಆಗ್ಬೋದು, ಅವ್ರ ಕಡೆ ನೀವು ಗಮನ ಕೊಡಬೇಕು. ಇಲ್ಲ ನಿಮಗೆ ಜೀರ್ಣಶಕ್ತಿಯಲ್ಲಿ ತೊಂದರೆ ಆಗ್ಬೋದು. ಅದಕ್ಕೆ ಸ್ಥಳೀಯ ಆಹಾರವನ್ನು ತಿನ್ನಿ, ಗ್ಯಾಸ್ಟ್ರಿಕ್ ಮಾಡ್ಕೋಬೇಡಿ. ಆಮೇಲೆ ಧನ ನಷ್ಟ ಆಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಸ್ಥಳೀಯ ಆಹಾರವನ್ನು ತಿನ್ನೋದು ಬಹಳ ಉತ್ತಮ. ಇನ್ನು ವಾರದ ಕೊನೆ 4 ದಿನ ಧನಸ್ಸು ರಾಶಿಯವರಿಗೆ ಹೇಗಿರುತ್ತೆ? ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ಟರೆ ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ, ಒಟ್ಟು ಈ ವಾರ 4 ದಿನ ಅತ್ಯಂತ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ನಿಮ್ಗೆ ಯಾವುದೇ ಕಾಯಿಲೆಗಳಿದ್ರೆ ವ್ಯಾಧಿಗಳು ನಿವಾರಣೆ ಆಗುತ್ತೆ. ಶತ್ರುಗಳನ್ನು ಸೋಲಿಸ್ತೀರಿ. ಗೃಹದಲ್ಲಿ ಶಾಂತಿ, ಮಾನಸಿಕವಾಗಿ ಸಂತೋಷ, ಹ್ಯಾಪಿನೆಸ್ ಅನ್ನೋದು ನಿಮಗೆ ಬರುತ್ತೆ. ರುಚಿ ರುಚಿಯಾದಂಥ ಆಹಾರ ಪಾನೀಯಗಳನ್ನು ಸ್ವೀಕಾರ ಮಾಡ್ತೀರಿ. ವಾಣಿಜ್ಯ ವ್ಯಾಪಾರಗಳಿಂದ ಲಾಭನೂ ಕೂಡ ಆಗುತ್ತೆ ಧನಸ್ಸು ರಾಶಿ ಜಾತಕರಿಗೆ. ಹಾಗಾದರೆ ಧನಸ್ಸು ರಾಶಿ ಜಾತಕರು ಜೇನುತುಪ್ಪದಿಂದ ಶಿವನ ಅಭಿಷೇಕವನ್ನು ಮಾಡಿ ತುಂಬ ಶುಭ ಫಲಗಳು ಈ ವಾರ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 10ನೇ ರಾಶಿಯೇ ಮಕರ ರಾಶಿ. ಮಕರ ರಾಶಿಯವರು ಕಾಯ್ತಾ ಇದ್ದೀರಲ್ವಾ, ಗುರುಜಿ ಈ ವಾರ ಏನು ಭವಿಷ್ಯವನ್ನು ಹೇಳ್ತಾರೆ ಅನ್ನುವಂತಹ ವಿಚಾರ. 6ನೇ ತಾರೀಕು ಮೇಯಿಂದ 12ನೇ ತಾರೀಕು ಮೇ 2024ರ ಮಕರ ರಾಶಿ ಭವಿಷ್ಯ. ಮಕರ ರಾಶಿಯವರಿಗೆ ಗುರುಬಲ ಬಂದಾಯಿತು. ಆದರೆ ಈಗ ಬೇರೆ ಬೇರೆ ಗ್ರಹಗಳು ಯಾವ ರೀತಿ ಫಲ ಕೊಡ್ತಾರೆ ಈ ವಾರ ಅಂತ ಹೇಳ್ತಾ ಹೋಗ್ತೀನಿ. ಈ ವಾರ 6 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಎಚ್ಚರ. ವಾಹನಗಳಿಂದ ತೊಂದರೆ. ವಾಹನ ಸ್ಟಾರ್ಟ್ ಆಗದೆ ಇರ್ಬೋದು, ಕೆಟ್ಟೋಗ್ಬೋದು, ಎಲ್ಲೋ ಲೋನ್ ತೊಗೊಂಡ್ಬಿಟ್ಟಿರ್ತೀರ, ಸೀಸ್ ಆಗಿಬಿಡ್ಬೋದು. ಒಂದಲ್ಲ ಒಂದು ರೀತಿಯಲ್ಲಿ ವಾಹನಗಳಿಂದ ತೊಂದರೆ, ಎಲ್ಲೋ ಸ್ಟಾರ್ಟ್ ಆಗದೆ ಇರೋದು, ಬೇಸರ ಆಗ್ಬೋದು, ಪ್ರಯತ್ನಗಳಲ್ಲಿ ಸೋಲುಂಟಾಗುವಂಥದ್ದು, ನಿದ್ರಾಭಂಗ. ಫೋನ್ ಜೊತೆಗೆ ಇಟ್ಕೋಬೇಡಿ. ಯಾರಾದರೂ ಏನಾದರೂ ಒಂದು ಹುಳ ಬಿಟ್ಬಿಟ್ರೆ ಚಿಂತೆ, ದುಃಖ ಹೇಳ್ಬಿಟ್ರೆ ನಿಮ್ಗೆ ನಿದ್ದೆನೇ ಬರಲ್ಲ. ನಿದ್ರಾಭಂಗ. ಕೆಲವ್ರಿಗೆ ಎದ್ದು ಕೂತ್ಕೊಂಡ್ರೆ ನಿದ್ದೆ ಬರುತ್ತೆ, ಮಲಗಿದ್ರೆ ನಿದ್ದೆ ಬರಲ್ಲ. ಇನ್ನು ಕೆಲವರಿಗೆ ಭಯ, ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವ ಸಾಧ್ಯತೆ ಇದೆ. ಆದರೆ ಈ ವಾರದ ಕೊನೆ ಭಾನುವಾರ ಟೈಮ್ ಚೆನ್ನಾಗಿರುತ್ತೆ. ಗೃಹದಲ್ಲಿ ಶಾಂತಿ, ಉಲ್ಲಾಸವಾಗಿರ್ತೀರಿ. ಪ್ರಾಪಂಚಿಕ ಎಲ್ಲ ಅನುಕೂಲಗಳನ್ನು ನೀವು ಭಾನುವಾರ ನೋಡ್ಬೋದು. ಈ ವಾರ 6 ದಿನ ಎಚ್ಚರವಾಗಿರ್ರಿ. ಮಕರ ರಾಶಿಯವರು ಪಂಚಾಮೃತ ಅಭಿಷೇಕ ಶಿವನಿಗೆ ಮಾಡಿಸಿ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಅಥವಾ ಶನಿದೇವರ ದರ್ಶನ ಮಾಡೋದ್ರಿಂದನೂ ನೆಗೆಟಿವಿಟಿ ಕಮ್ಮಿ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಕುಂಭರಾಶಿ. ಕುಂಭರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 6ನೇ ತಾರೀಕು ಮೇ 2024ರಿಂದ 12ನೇ ತಾರೀಕು ಮೇ 2024ರ ಕುಂಭರಾಶಿ ಭವಿಷ್ಯ. ಹಾಗಾದ್ರೆ ಕುಂಭರಾಶಿಯವ್ರಿಗೆ ಹೇಗಿದೆ ಫಲಾನುಫಲ? ಜನ್ಮರಾಶಿಯಲ್ಲೇ ಶನಿದೇವರು ಕೂತಿದ್ದಾನೆ. ದ್ವಿತೀಯದಲ್ಲಿ ಕುಜರಾಹು. ಅದಕ್ಕೆ ಮಾತಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಮಾತಾಡಿ. ಏನೋ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾತಾಡಿಬಿಟ್ರೆ ಕಲಹಗಳಾಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಆದರೆ ಕುಂಭರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ತುಂಬ ಚೆನ್ನಾಗಿದೆ. ಧೈರ್ಯ ಹೆಚ್ಚಾಗುತ್ತೆ.
ಧೈರ್ಯ ಇದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತೀವಿ. ಧೈರ್ಯೇ ವಸತೆ ಲಕ್ಷ್ಮೀ, ಎಲ್ಲಿ ಧೈರ್ಯ ಇದೆಯೋ ಅಲ್ಲಿ ಮಹಾಲಕ್ಷ್ಮಿ ನೆಲೆಸ್ತಾಳೆ. ಸ್ನೇಹಿತರಿಂದ ಸಹಾಯ ಆಗುತ್ತೆ, ಉತ್ತಮವಾದ ವಸ್ತ್ರಗಳನ್ನು ಧರಿಸ್ತೀರಿ, ಹೆಸರುವಾಸಿಯಾಗ್ತೀರಿ, ಮಾನಸಿಕವಾಗಿ ನೆಮ್ಮದಿಯಾಗಿ ಇರ್ತೀರಿ. ಕುಂಭರಾಶಿ ಜಾತಕರು ಇನ್ನು ವಾರದ ಕೊನೆ 4 ದಿನ, ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ಟರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಎದೆಯಲ್ಲಿ ತೊಂದರೆ, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥದ್ದು, ಅಥವಾ ವಾಹನಗಳಿಂದ ತೊಂದರೆ ಆಗುವಂಥದ್ದು, ಬೇಸರ ಆಗುವಂಥದ್ದು, ಅಥವಾ ಜೀರ್ಣಶಕ್ತಿಯಲ್ಲಿ ವ್ಯತ್ಯಾಸ ಆಗುವಂಥದ್ದು, ಅಥವಾ ಮಕ್ಕಳಿಗೆ ಅನಾರೋಗ್ಯ ಆದಾಗ ಪರ್ಸನಲ್ ಲೈಫ್ ಪ್ರೊಫೆಷನಲ್ ಲೈಫ್ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ. ಕುಂಭರಾಶಿಯವರಿಗೆ ವಾರದ ಕೊನೆ 4 ದಿನ ಟೈಮ್ ಚೆನ್ನಾಗಿರಲ್ಲ. ಹಾಗಾದ್ರೆ ಕುಂಭರಾಶಿಯವರು ಏನು ಮಾಡಬೇಕು? ಈ ವಾರದ ಕೊನೆ 4 ದಿನ ಟೈಮ್ ಚೆನ್ನಾಗಿಲ್ಲ. ಅದಕ್ಕೆ ಕುಂಭರಾಶಿಯವರು ರುದ್ರಾಭಿಷೇಕವನ್ನು ಮಾಡೋದ್ರಿಂದ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿಚಕ್ರದಲ್ಲಿ ದ್ವಾದಶ ರಾಶಿ, 12ನೇ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. 6 ಮೇ 2024ರಿಂದ 12 ಮೇ 2024 ಮೀನರಾಶಿ ಭವಿಷ್ಯ. ಮೀನರಾಶಿಯವರಿಗೆ ಗುರುಬಲ ಇಲ್ಲ. ಈಗ ಜನ್ಮದಲ್ಲೇ ಕುಜ ರಾಹು, ಶನಿ ಮಹಾತ್ಮ ಬೇರೆ ಸಾಡೆ ಸಾತಿ, ಮಾನಸಿಕ ಒತ್ತಡ, ಟೆನ್ಷನ್, ಕೋಪ ಎಲ್ಲ ಇರುತ್ತೆ. ಈ ವಾರದ ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರಲ್ಲ. ಧನ ನಷ್ಟ, ವ್ಯಾಪಾರಸ್ಥರು ಬಹಳ ಎಚ್ಚರ, ಕುಟುಂಬದಲ್ಲಿ ದುಃಖ, ಅಥವಾ ಕೆಲವರಿಗೆ ಕಣ್ಣುಗಳ ತೊಂದರೆ, ಕೆಲವರಿಗೆ ಗೌರವಗಳು ನಷ್ಟ ಆಗುತ್ತೆ. ಅದಕ್ಕೆ ಎಚ್ಚರವಾಗಿರ್ರಿ ಮೀನರಾಶಿಯವರು ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ವಾರದ ಕೊನೆ 4 ದಿನ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಸೂಪರ್ ಆಗಿದೆ. ಜಯ ಪಡಿತೀರಿ, ಉತ್ತಮವಾದ ಕೀರ್ತಿಯನ್ನು ಪಡಿತೀರಿ, ಸ್ನೇಹಿತರಿಂದ ನಿಮಗೆ ಸಹಾಯ ಆಗುತ್ತೆ, ನೆಮ್ಮದಿಯ ಜೀವನವನ್ನು ನಡೆಸ್ತೀರಿ, ಉತ್ತಮವಾದ ನೆರೆಹೊರೆಯನ್ನು ಪಡಿತೀರಿ, ಉತ್ತಮವಾದ ವಸ್ತ್ರಗಳನ್ನು ಪಡಿತೀರಿ, ಸಂತೋಷ ಅನ್ನೋದನ್ನ ಪಡಿತೀರಿ. ಈ ವಾರ ನೋಡಿ, ಈ ವಾರ ಒಟ್ಟು ಕೊನೆ 4 ದಿನ ತುಂಬಾ ಚೆನ್ನಾಗಿರುತ್ತೆ ಮೀನರಾಶಿ ಜಾತಕರಿಗೆ ಟೈಮು. ಹಾಗಾದರೆ ಮೀನರಾಶಿಯವರು ಈ ವಾರ ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿಸಿ ದುರ್ಗಾದೇವಿಯ ಆರಾಧನೆ ಮಾಡಬೇಕು. ಆಗ ಮೀನರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಪ್ರಿಯ ವೀಕ್ಷಕರೇ, ನಾನು ಮೇಷರಾಶಿಯಿಂದ ಮೀನರಾಶಿವರೆಗೂ 12 ರಾಶಿ ಭವಿಷ್ಯ ಅಂದರೆ ವಾರ ಭವಿಷ್ಯವನ್ನು ತಿಳಿಸಿದ್ದೀನಿ. ನಿಮ್ಮ ಕೆಲಸ ವಿಡಿಯೋ ನೋಡಿದ್ದೀರಾ, ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲರಿಗೂ ಕೂಡ. ಜ್ಯೋತಿಷ್ಯದ ಬೆಳಕು, ಜ್ಯೋತಿ ಅಂದರೆ ಬೆಳಕು, ಶಾ ಅಂದರೆ ನಾಲೆಜ್ ಆಫ್ ಲೈಟ್, ಇದನ್ನು ನೀವೆಲ್ಲ ಕಡೆ ಹರಡಿ. ಇರ್ತೀರ ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಕಡೆ ಶೇರ್ ಮಾಡಿ ಅಂತ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ, ಶಿವ ಭಗವಂತ ಪರಮಾತ್ಮ, ಓಂ ಪರಮಾತ್ಮನೇ ನಮಃ, ಆ ಪರಮಾತ್ಮ ನಿಮ್ಮ ಎಲ್ಲ ಮನೋಕಾಮನೆಗಳು ಪೂರ್ಣ ಮಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.